ಉಗ್ರ ಮಂಜು ದರ್ಪ ಮನೆ ಮಂದಿಗೆಲ್ಲ ಉಪವಾಸ. ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಯಾರು ನೋಡಬಾರ್ದು, ಮಂಜು ಕಟ್ಟಪ್ಪಣೆ. ಮಂಜಣ್ಣಗೆ ಆಟ, ಮನೆ ಮಂದಿಗೆಲ್ಲ ಪ್ರಾಣ ಸಂಕಟ. ಬಿಗ್ ಬಾಸ್ ಮನೆಯಲ್ಲಿ ರಹಸ್ಯವಾಗಿ ಒಬ್ರಿಗೊಬ್ರು ಮಾತನಾಡ್ಕೋತಾರೆ. ಆದ್ರೆ ಇದು ಅಷ್ಟಾಗಿ ತಿಳಿಯೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ರಹಸ್ಯವಾಗಿ ನಡೆದ ಕೆಲವು ಮಾತುಕತೆಗಳನ್ನ ಹೊರಬಿದ್ದಿವೆ. ಈ ಬಗ್ಗೆ ದೊಡ್ಡ ಮನೆಯಲ್ಲಿ ಜೋರಾದ ಚರ್ಚೆ ಕೂಡ ನಡೀತಾ ಇದೆ. ನಾಮಿನೇಷನ್ ವೇಳೆ ಆದ ಜಗಳ ಆಗಲೇಬೇಕೆಂದು ಮೋಕ್ಷಿತಾ ಅವರು ತ್ರಿವಿಕ್ರಮ್ಗೆ ಫಿಟ್ಟಿಂಗ್ ಇಟ್ಟಿದ್ದಾರೆ. ಇದರಿಂದ ಗಲಾಟೆ ಕೂಡ ನಡೆದಿದೆ. ಹೌದು, ಮುಂದಿನ ಕ್ಯಾಪ್ಟನ್ಗಾಗಿ ಡೀಲ್ ಆಗಿದೆಯೇ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ದೊಡ್ಡ ಮಟ್ಟದಲ್ಲಿ ಹಲವಾರು ಡೀಲ್ ಮಾಡ್ಕೊಳ್ತಿದ್ದಾರೆ. ಯಾರೂ ರಿಪೀಟ್ ಕ್ಯಾಪ್ಟನ್ ಆಗಿಲ್ಲ. ಹೀಗಿರುವಾಗ ದೊಡ್ಡ ಮನೆಯಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಎನ್ನುವ ಬಗ್ಗೆ ಡೀಲಿಂಗ್ ನಡೆದಿದೆಯಂತೆ. ಎಸ್, ಮನೆಯಲ್ಲಿ ತಂತ್ರ ಕುತಂತ್ರ ನಡೆಯುವುದು ಅನಿವಾರ್ಯ, ಅದು ಕಾಮನ್ ಕೂಡ ಹೌದು. ಅಂತಹ ಜಾಗದಲ್ಲಿ ಬರೀ ಪಾಸಿಟಿವ್ ಆಗೇ ಇರ್ತೀನಿ ಅಂದ್ರೆ ಅದು ನಾಟಕ ಅನ್ಸುತ್ತೆ. ನಟಿ ಗೌತಮಿ ಜಾಧವ್ ಅವರು ಮೊದಲ ದಿನದಿಂದಲೂ ಪಾಸಿಟಿವ್ ಮಂತ್ರ ಜಪಿಸ್ತಾ ಇದ್ದಾರೆ. ಆದ್ರೆ ಅದು ಅವರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವ ಬಹುತೇಕರು ಗೌತಮಿಯ ಪಾಸಿಟಿವ್ ಹೇಳಿಕೆಗಳನ್ನ ಲೈಕ್ ಮಾಡಲ್ಲ. ಮುಖ್ಯವಾಗಿ ಮೋಕ್ಷಿತಾ ಪೈ ಅವರು ಹೇಟ್ ಮಾಡ್ತಾರೆ. ಅಚ್ಚರಿ ಏನಂದ್ರೆ, ಒಂದಷ್ಟು ದಿನದ ಹಿಂದೆ ಗೌತಮಿ ಹಾಗೂ ಮೋಕ್ಷಿತಾ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಪಾಸಿಟಿವ್ ಎಂಬುದೇ ನಿಜವಲ್ಲ, ಗೌತಮಿ ಅವರ ತಂತ್ರಗಾರಿಕೆ ಅಷ್ಟೇ. ಎಲ್ಲರ ರೀತಿ ಗೌತಮಿ ಕೂಡ ಗಾಸಿಪ್ ಮಾಡ್ತಾರೆ, ಗುಂಪುಗಾರಿಕೆ ಮಾಡಿದ್ದಾರೆ, ಬೇರೆಯವರ ಕೆಡುಕುಗಳನ್ನ ಗುರುತಿಸಿದ್ದಾರೆ, ಪಕ್ಷಪಾತವನ್ನು ಕೂಡ ಮಾಡಿದ್ದಾರೆ. ಇದನ್ನೆಲ್ಲ ನಗುಮುಖದಿಂದಲೇ ಮಾಡಿ ಅದನ್ನ ಪಾಸಿಟಿವಿಟಿ ಅಂದ್ರೆ ಯಾರು ನಂಬ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ಆಟದಲ್ಲಿ ರಾಜಾಡಳಿತ ಟಾಸ್ಕ್ ನಡೀತಾ ಇದೆ. ಕ್ಯಾಪ್ಟನ್ ಮಂಜು ಅವರು ಮಹಾರಾಜ ಆಗಿದ್ದಾರೆ. ತ್ರಿವಿಕ್ರಮ್ ಮತ್ತು ರಜತ್ ಅವರು ಸೇನಾಧಿಪತಿಗಳಾಗಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಸಲಹಾಗಾರರಾಗಿದ್ದಾರೆ. ಇನ್ನುಳಿದವರು ಪ್ರಜೆಗಳಾಗಿದ್ದಾರೆ. ಮಹಾರಾಜ ಮಂಜು ಹೇಳಿದಂತೆ ಎಲ್ಲರೂ ಕೂಡ ನಡೆದುಕೊಳ್ತಿದ್ದಾರೆ. ಮಹಾರಾಜ ಮಂಜು ರಜತ್ಗೆ ಒಂದು ಹಾಡು ಹೇಳಿ ಎಂದು ಕೇಳ್ತಾರೆ. ರಜತ್ ಅವರು ಕರಿಯಾದ ಕೆಂಚಾಲೋ ಮಂಚಾಲೋ ಹೆಂಗವಳ ನಿಂದವುಗಳು ಹಾಡನ್ನ ಹೇಳಿದ್ರು. ಪುನಃ ಅದೇ ಹಾಡನ್ನ ಹೇಳುತ್ತಾ ಡ್ಯಾನ್ಸ್ ಮಾಡುವಂತೆ ಮಂಜು ಆದೇಶ ನೀಡ್ತಾರೆ. ಎರಡನೇ ಬಾರಿ ರಜತ್ ಅವರು ಡ್ಯಾನ್ಸ್ ಮಾಡುತ್ತಾ ಆ ಸಾಂಗ್ ಹೇಳಿದ್ರು. ರಜತ್ ಡ್ಯಾನ್ಸ್ ಮಾಡಿದ ಪರಿ ಕಂಡು ಎಲ್ಲರೂ ನಗುತ್ತಾ ಎಂಜಾಯ್ ಮಾಡಿದ್ರು. ಇವತ್ತಿನ ಟಾಸ್ಕ್ ನೋಡೋದಾದ್ರೆ ರಾಜ್ನ ಆಳ್ವಿಕೆ ಮುಂದುವರೆದಿದೆ. ಇವತ್ತಿನ ಆಟದಲ್ಲಿ ಆರೋಪ ಪ್ರತ್ಯಾರೋಪ ಹೆಚ್ಚಾಗಿತ್ತು. ಮಂಜು ಸಾಮ್ರಾಜ್ಯದಲ್ಲಿ ನಾಮಿನೇಷನ್ ಕಿಚ್ಚಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮಂಜಣ್ಣ ಇಲ್ಲಿ ಬಿಲ್ಡಪ್ ಕೊಡ್ತಾನೆ, ಆಚೆ ಕಡೆ ಅವನು ಏನು ನಡೆಯಲ್ಲ ಅಂತ ತ್ರಿವಿಕ್ರಮ್ ಮಾತನಾಡ್ತಾ ಮೋಕ್ಷಿತಾ ಜೊತೆ ಹೇಳಿದ್ರಂತೆ. ಅದನ್ನ ನಾಮಿನೇಷನ್ ಕಿಚ್ ನಲ್ಲಿ ಹೇಳಿದ್ರು. ಮಂಜಣ್ಣಗೆ ಈ ರೀತಿ ತ್ರಿವಿಕ್ರಮ್ ಹೇಳಿದ್ರು ಅಂತ. ಅದಕ್ಕೆ ತ್ರಿವಿಕ್ರಮ್ ಕೂಡ ತಿರುಗೇಟನ್ನ ನೀಡಿದ್ದಾರೆ. ನೀವು ಗೌತಮಿ ಅವರ ಬೆಸ್ಟ್ ಫ್ರೆಂಡ್ ಆಗಿದ್ರಿ, ಆದ್ರೆ ಗೌತಮಿ ಬಗ್ಗೆ ನೀವು ಕೆಟ್ಟದಾಗಿ ಮಾತನಾಡಿದ್ರಲ್ವಾ. ಗೌತಮಿ ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ಅವ್ರು ಇರೋದೇ ಹಾಗೆ, ನಾಟಕ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ವಾ ಅಂತ ತಿರುಗಿಸಿ ಮೋಕ್ಷಿತಾಗೆ ತ್ರಿವಿಕ್ರಮ್ ಹೊಡಿತಾರೆ. ಒಟ್ನಲ್ಲಿ ರಾಜನ ಆಳ್ವಿಕೆ ಟಾಸ್ಕ್ ನಿಂದ ಮನೆಯಲ್ಲಿ ಒಂದಷ್ಟು ಕಿಚ್ಚು ಹೆಚ್ಚಾಗಿದೆ. ರಾಜನ ಸಾಮ್ರಾಜ್ಯದಲ್ಲಿ ಆರೋಪ ಪ್ರತ್ಯಾರೋಪ ಹೆಚ್ಚಾಗಿದೆ. ಒಂದಷ್ಟು ಪ್ರಜೆಗಳು ಕೂಡ ಸಿಡಿದಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸೆನ್ಷಿಯಲ್ ನ್ಯೂಸ್.